ಈಗ ಮತ್ತೆ ಆಪರೇಷನ್ ಶುರುವಾಗಿದೆ. ಶಿರೂರಿನ ಭೂಕುಸಿತ ಸ್ಥಳದಲ್ಲಿ ಯಂತ್ರಗಳಿಂದ ರೋಚಕ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಶಿರೂರು ದುರಂತ ಸಂಭವಿಸಿ ಇಂದಿಗೆ 66 ದಿನ. 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ಆರಂಭ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇದು ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಇದೀಗ 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಾರ್ಯಾಚರಣೆಗೆ ಬಳಸೋದಕ್ಕೆ ಗೋವಾದಿಂದ ಬಾರ್ಜ್ ಸಹಿತ ಡ್ರೆಡ್ಜಿಂಗ್ ಮೆಷಿನ್ ಕಾರವಾರ ಬಂದರಿಗೆ ಬಂದಿದೆ. ಬಾರ್ಜ್ इसको क्या बोलता है? इसको ड्रेजर. ड्रेजर, बार्ज, ड्रेजर, वो आपका बोट. टग बोट. ಎಸ್ ನೋಡಿ, ಈಗ ಇವರೇ ಆಪರೇಟರ್ ರಾಘವೇಂದ್ರ ಸಿಂಗ್ ಅಂತೇಳಿ ಅವರು ಹೇಳಿರುವಂತೆ ಇದು ಬಾರ್ಜ್. ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ये मशीन का नाम क्या है? ಬಾರ್ಜ್. ಓ ಬಾರ್ಜ್. ಈಗ ನಾವು ನಿಂತಿರೋದು ಡ್ರೆಜರ್. ಕಳೆದ ಜುಲೈ 16ರಂದು ಅಂಕೋಲಾದ ಶಿರೂರಿನಲ್ಲಿ ಬೃಹತ್ ಗುಡ್ಡ ಕುಸಿದು 16 ಮಂದಿ ಬಲಿಯಾಗಿದ್ರು. ಈ ಪೈಕಿ 8 ಮಂದಿಯ ಮೃತದೇಹ ಪತ್ತೆಯಾಗಿತ್ತು. ಇದರಲ್ಲಿ ಶಿರೂರಿನ ಜಗನ್ನಾಥ್ ನಾಯ್ಕ್, ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಬೇಕಾಗಿದೆ. ಗೋವಾದಿಂದ ಈ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈಗಾಗಲೇ ಡ್ರೆಡ್ಜಿಂಗ್ ಮಷಿನ್ ಮತ್ತು ಬಾರ್ಜು ಕೂಡ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ನದಿಯಲ್ಲಿರುವ ಒಂದು ಡ್ರೆಡ್ಜಿಂಗ್ ಮಷಿನ್ಗಳ ಮೂಲಕ ಹೂಳನ್ನು ಎತ್ತುವ ಕೆಲಸಗಳು ಕೂಡ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ ಆಗಿರಬಹುದು ಅಥವಾ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ಮೃತದೇಹ ಪತ್ತೆ ಆಗಲಿ ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ ಮಲ್ಪೆ ಅವರ ತಂಡ ಶೋಧ ನಡೆಸಿದಾಗ ಲಾರಿ ಹಾಗೂ ಟ್ಯಾಂಕರ್ನ ಅವಶೇಷಗಳು ಪತ್ತೆಯಾಗಿದ್ವು. ಇದು ಲಾರಿಗೆ ಟ್ರಕ್ಗೆ ಕಟ್ಟಿರುವಂತ ಒಂದು ನೋಡಿ ಹಗ್ಗ ಇದೆ. ಟ್ರಕ್ಗೆ ಕಟ್ಟಿರುವಂತ ಒಂದು ಟ್ಯೂಬ್ ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲೊಂದು ಬಲೂನ್ ಇದೆ. ಆ ಬಲೂನ್ ಕೂಡ ನಿಮಗೆ ತೋರಿಸ್ತೀನಿ ಹತ್ರದಿಂದ. ನೋಡಿ, ಹತ್ತರಿಂದ ಬಲೂನ್ ಅನ್ನು ತೋರಿಸ್ತಾ ಇದೀವಿ. ಈ ಬಲೂನ್ ಅನ್ನು ಕೂಡ ಬಾಯ್ ಅಂತ ಕರೀತಾರೆ. ಅದನ್ನ ನೋಡಿ, ಬಾಯ್ ಅಂತ ಕರೀತಾರೆ. ಅಂದ್ರೆ ಒಂದು ಮಾರ್ಕ್ ಮಾಡ್ಕೊಂಡು ಗುರುತು, ಐಡೆಂಟಿಟಿ. ಯಾಕಂದ್ರೆ ನದಿ ಒಳಗಡೆ ಎಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈಶ್ವರ ಮಲ್ಪೆಯವರು ಕೆಳಭಾಗಕ್ಕೆ ಹೋಗಿ ಇದನ್ನ ಕಟ್ಟಿ ಬಂದಿರುವಂತ ಬಾಯ್. ಇದೀಗ ಮಳೆ ಕಡಿಮೆ ಆಗಿದೆ. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೆಡ್ಜಿಂಗ್ ಮೆಷಿನ್ ಬಂದಿದೆ. ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ, ಇವತ್ತು ನಮ್ಮಲ್ಲಿ ಸಂಕಷ್ಟಿ ಅಂತಾರೆ, ಚತುರ್ದಶಿ ಅಂತಾರೆ. ಇವತ್ತು ಈ ಕೆಲಸ ಖಂಡಿತ ಆಗ್ತದೆ ಅಂತ ನನಗೂ ಭಾವನೆ ಇದೆ. ಮತ್ತು ನಮ್ಮ ಇವರು ಯಾರು ಅಶ್ರಫ್ನವರು ನೋಡಿ ಮೊನ್ನೆಯಿಂದ ಇಲ್ಲಿ ಬಂದು ನಿಂತಿದ್ದಾರೆ. ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಬಿಕಾಸ್ ಆಫ್ ಇದೇನು ಗೊತ್ತುಂಟ, ಇದು ನಾವು ಒಟ್ಟಿಗೆ ಒಂದು ಕೆಲಸ ಮಾಡುವಂಥ ಮನುಷ್ಯನಿಗೆ ಇಂಟ್ರೆಸ್ಟ್ ಇರಬೇಕು. ಮತ್ತು ನಮಗೆ ಇದಕ್ಕೆ ಇಂಟ್ರೆಸ್ಟ್ ಇರಲಿಕ್ಕೆ ಕಾರಣ ಏನು, ನಮಗೆ ಕೊಟ್ಟಂಥ ಸರ್ಕಾರ ಏನು, ಫ್ರೀ ಹ್ಯಾಂಡ್. ನಾ ಸರ್ಕಾರಕ್ಕೆ ಫಸ್ಟ್ ಸಲ್ಯೂಟ್ ಹೇಳ್ತೇನೆ. ಮೊನ್ನೆ CM ಇರ್ಬೋದು, DCM ಇರ್ಬೋದು, ಅವ್ರಿಗೆ ಫಸ್ಟ್ ನಾನು ಸಲ್ಯೂಟ್ ಅಂತ ಹೇಳ್ತೇನೆ. ಮತ್ತೆ ಇದೆಲ್ಲ ಮಾಡ್ತಾ ಇದ್ದೀನಿ. ಸದ್ಯ ಮತ್ತೆ ರೆಸ್ಕ್ಯೂ ಆಪರೇಷನ್ ನಡೆಯಲಿದ್ದು ಇದರ ಕ್ಷಣದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೀಡಲಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈಗ ಮತ್ತೆ ಆಪರೇಷನ್ ಶುರುವಾಗಿದೆ. ಶಿರೂರಿನ ಭೂಕುಸಿತ ಸ್ಥಳದಲ್ಲಿ ಯಂತ್ರಗಳಿಂದ ರೋಚಕ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬಾಯ್ ಅಂತ ಕರೀತಾರೆ. ಶಿರೂರು ದುರಂತ ಸಂಭವಿಸಿ ಇಂದಿಗೆ 66 ದಿನ. 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ಆರಂಭ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇದು ಬಾರ್ಜ್. ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಇದೀಗ 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಾರ್ಯಾಚರಣೆಗೆ ಬಳಸೋದಕ್ಕೆ ಗೋವಾದಿಂದ ಬಾರ್ಜ್ ಸಹಿತ ಡ್ರೆಡ್ಜಿಂಗ್ ಮೆಷಿನ್ ಕಾರವಾರ ಬಂದರಿಗೆ ಬಂದಿದೆ. ಬಾರ್ಜ್ इसको क्या बोलता है? इसको ड्रेजर, बार्ज, ड्रेजर, वो आपका बोट. टग बोट.
ಟಗ್ ಬೋಟ್. ಎಸ್ ನೋಡಿ, ಈಗ ಇವರೇ ಆಪರೇಟರ್ ರಾಘವೇಂದರ್ ಸಿಂಗ್ ಅಂತೇಳಿ ಅವರು ಹೇಳಿರುವಂತೆ ಇದು ಬಾರ್ಜ್. ಮಣ್ಣನ್ನ ಮೇಲೆ ಕೆತ್ತಿ ಇದ್ರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ये मशीन का नाम क्या है? ಬಾರ್ಜ್. ಓ ಬಾರ್ಜ್. ಈಗ ನಾವು ನಿಂತಿರೋದು ಡ್ರೆಜರ್. ಕಳೆದ ಜುಲೈ 16ರಂದು ಅಂಕೋಲಾದ ಶಿರೂರಿನಲ್ಲಿ ಬೃಹತ್ ಗುಡ್ಡ ಕುಸಿದು 16 ಮಂದಿ ಬಲಿಯಾಗಿದ್ರು. ಈ ಪೈಕಿ 8 ಮಂದಿಯ ಮೃತದೇಹ ಪತ್ತೆಯಾಗಿತ್ತು. ಇದರಲ್ಲಿ ಶಿರೂರಿನ ಜಗನ್ನಾಥ್ ನಾಯ್ಕ್, ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಬೇಕಾಗಿದೆ. ಗೋವಾದಿಂದ ಈ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈಗಾಗಲೇ ಡ್ರೆಜ್ಜಿಂಗ್ ಮಷಿನ್ ಮತ್ತು ಬಾರ್ಜು ಕೂಡ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ನದಿಯಲ್ಲಿರುವ ಒಂದು ಡ್ರೆಜ್ಜಿಂಗ್ ಮಷಿನ್ಗಳ ಮೂಲಕ ಹೂಳನ್ನು ಎತ್ತುವ ಕೆಲಸಗಳು ಕೂಡ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ ಆಗಿರಬಹುದು ಅಥವಾ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ಮೃತದೇಹ ಪತ್ತೆ ಆಗಲಿ ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ ಮಲ್ಪೆ ಅವರ ತಂಡ ಶೋಧ ನಡೆಸಿದಾಗ ಲಾರಿ ಹಾಗೂ ಟ್ಯಾಂಕರ್ನ ಅವಶೇಷಗಳು ಪತ್ತೆಯಾಗಿದ್ವು. ಇದು ಲಾರಿಗೆ ಟ್ರಕ್ಗೆ ಕಟ್ಟಿರುವಂತ ಒಂದು ನೋಡಿ ಹಗ್ಗ ಇದೆ. ಟ್ರಕ್ಗೆ ಕಟ್ಟಿರುವಂತ ಒಂದು ಟ್ಯೂಬ್. ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲೊಂದು ಬಲೂನ್ ಇದೆ. ಆ ಬಲೂನ್ ಕೂಡ ನಿಮಗೆ ತೋರಿಸ್ತೀನಿ ಹತ್ರದಿಂದ. ನೋಡಿ, ಹತ್ತರಿಂದ ಬಲೂನ್ ಅನ್ನು ತೋರಿಸ್ತಾ ಇದೀವಿ. ಈ ಬಲೂನ್ ಅನ್ನು ಕೂಡ ಬಾಯ್ ಅಂತ ಕರೀತಾರೆ. ಅದನ್ನ ನೋಡಿ, ಬಾಯ್ ಅಂತ ಕರೀತಾರೆ. ಅಂದ್ರೆ ಒಂದು ಮಾರ್ಕ್ ಮಾಡ್ಕೊಂಡು ಗುರುತು, ಐಡೆಂಟಿಟಿ. ಯಾಕಂದ್ರೆ ನದಿ ಒಳಗಡೆ ಎಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈಶ್ವರ ಮಲ್ಪೆಯವರು ಕೆಳಭಾಗಕ್ಕೆ ಹೋಗಿ ಇದನ್ನ ಕಟ್ಟಿ ಬಂದಿರುವಂತ ಬಾಯ್. ಇದೀಗ ಮಳೆ ಕಡಿಮೆ ಆಗಿದೆ. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೆಜ್ಜಿಂಗ್ ಮೆಷಿನ್ ಬಂದಿದೆ. ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ, ಇವತ್ತು ನಮ್ಮಲ್ಲಿ ಸಂಕಷ್ಟಿ ಅಂತಾರೆ, ಚತುರ್ದಶಿ ಅಂತಾರೆ. ಇವತ್ತು ಈ ಕೆಲಸ ಖಂಡಿತ ಆಗ್ತದೆ ಅಂತ ನನಗೂ ಭಾವನೆ ಇದೆ. ಮತ್ತು ನಮ್ಮ ಇವರು ಯಾರು ಅಶ್ರಫ್ನವರು ನೋಡಿ ಮೊನ್ನೆಯಿಂದ ಇಲ್ಲಿ ಬಂದು ನಿಂತಿದ್ದಾರೆ. ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಬಿಕಾಸ್ ಆಫ್ ಇದೇನು ಗೊತ್ತುಂಟ, ಇದು ನಾವು ಒಟ್ಟಿಗೆ ಒಂದು ಕೆಲಸ ಮಾಡುವಂಥ ಮನುಷ್ಯನಿಗೆ ಇಂಟ್ರೆಸ್ಟ್ ಇರಬೇಕು. ಮತ್ತು ನಮಗೆ ಇದಕ್ಕೆ ಇಂಟ್ರೆಸ್ಟ್ ಇರಲಿಕ್ಕೆ ಕಾರಣ ಏನು, ನಮಗೆ ಕೊಟ್ಟಂಥ ಸರ್ಕಾರ ಏನು, ಫ್ರೀ ಹ್ಯಾಂಡ್. ನಾ ಸರ್ಕಾರಕ್ಕೆ ಫಸ್ಟ್ ಸಲ್ಯೂಟ್ ಹೇಳ್ತೇನೆ. ಮೊನ್ನೆ CM ಇರ್ಬೋದು, DCM ಇರ್ಬೋದು, ಅವ್ರಿಗೆ ಫಸ್ಟ್ ನಾನು ಸಲ್ಯೂಟ್ ಅಂತ ಹೇಳ್ತೇನೆ. ಮತ್ತೆ ಇದೆಲ್ಲ ಮಾಡ್ತಾ ಇದ್ದೀನಿ. ಸದ್ಯ ಮತ್ತೆ ರೆಸ್ಕ್ಯೂ ಆಪರೇಷನ್ ನಡೆಯಲಿದ್ದು ಇದರ ಕ್ಷಣದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೀಡಲಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈಗ ಮತ್ತೆ ಆಪರೇಷನ್ ಶುರುವಾಗಿದೆ. ಶಿರೂರಿನ ಭೂಕುಸಿತ ಸ್ಥಳದಲ್ಲಿ ಯಂತ್ರಗಳಿಂದ ರೋಚಕ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬಾಯ್ ಅಂತ ಕರೀತಾರೆ. ಶಿರೂರು ದುರಂತ ಸಂಭವಿಸಿ ಇಂದಿಗೆ 66 ದಿನ. 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ಆರಂಭ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇದು ಬಾರ್ಜ್. ಮಣ್ಣನ್ನ ಮೇಲೆ ಕೆತ್ತಿ ಇದ್ರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಇದೀಗ 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಾರ್ಯಾಚರಣೆಗೆ ಬಳಸೋದಕ್ಕೆ ಗೋವಾದಿಂದ ಬಾರ್ಜ್ ಸಹಿತ ಡ್ರೆಜ್ಜಿಂಗ್ ಮೆಷಿನ್ ಕಾರವಾರ ಬಂದರಿಗೆ ಬಂದಿದೆ. ಬಾರ್ಜ್ इसको क्या बोलता है? इसको ड्रेजर ड्रेजर. बार्ज, ड्रेजर, वो आपका बोट. ठग बोट. ಟಗ್ ಬೋಟ್. ಎಸ್ ನೋಡಿ, ಈಗ ಇವರೇ ಆಪರೇಟರ್ ರಾಘವೇಂದರ್ ಸಿಂಗ್ ಅಂತೇಳಿ ಅವರು ಹೇಳಿರುವಂತೆ ಇದು ಬಾರ್ಜ್. ಮಣ್ಣನ್ನ ಮೇಲೆ ಕೆತ್ತಿ ಇದ್ರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ये मशीन का नाम क्या है? ಬಾರ್ಜ್. ಓ ಬಾರ್ಜ್. ಈಗ ನಾವು ನಿಂತಿರೋದು ಡ್ರೆಜರ್. ಕಳೆದ ಜುಲೈ 16ರಂದು ಅಂಕೋಲಾದ ಶಿರೂರಿನಲ್ಲಿ ಬೃಹತ್ ಗುಡ್ಡ ಕುಸಿದು 16 ಮಂದಿ ಬಲಿಯಾಗಿದ್ರು. ಈ ಪೈಕಿ 8 ಮಂದಿಯ ಮೃತದೇಹ ಪತ್ತೆಯಾಗಿತ್ತು. ಇದರಲ್ಲಿ ಶಿರೂರಿನ ಜಗನ್ನಾಥ್ ನಾಯ್ಕ್, ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಬೇಕಾಗಿದೆ. ಗೋವಾದಿಂದ ಈ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈಗಾಗಲೇ ಡ್ರೆಜ್ಜಿಂಗ್ ಮಷಿನ್ ಮತ್ತು ಬಾರ್ಜು ಕೂಡ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ನದಿಯಲ್ಲಿರುವ ಒಂದು ಡ್ರೆಜ್ಜಿಂಗ್ ಮಷಿನ್ಗಳ ಮೂಲಕ ಹೂಳನ್ನು ಎತ್ತುವ ಕೆಲಸಗಳು ಕೂಡ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ ಆಗಿರಬಹುದು ಅಥವಾ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ಮೃತದೇಹ ಪತ್ತೆ ಆಗಲಿ ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ ಮಲ್ಪೆ ಅವರ ತಂಡ ಶೋಧ ನಡೆಸಿದಾಗ ಲಾರಿ ಹಾಗೂ ಟ್ಯಾಂಕರ್ನ ಅವಶೇಷಗಳು ಪತ್ತೆಯಾಗಿದ್ವು. ಇದು ಲಾರಿಗೆ ಟ್ರಕ್ಗೆ ಕಟ್ಟಿರುವಂತ
ಒಂದು ನೋಡಿ ಹಗ್ಗ ಇದೆ, ಟ್ರಕ್ಗೆ ಕಟ್ಟಿರುವಂಥ ಒಂದು ಟ್ಯೂಬು, ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲೊಂದು ಬಲೂನ್ ಇದೆ, ಆ ಬಲೂನು ಕೂಡ ನಿಮಗೆ ತೋರಿಸ್ತೀನಿ ಹತ್ತರಿಂದ. ನೋಡಿ ಹತ್ತರಿಂದ ಬಲೂನನ್ನು ತೋರಿಸ್ತಾ ಇದೀವಿ. ಈ ಬಲೂನನ್ನು ಕೂಡ ಬಾಯ್ ಅಂತ ಕರೀತಾರೆ, ಅದನ್ನ ನೋಡಿ ಬಾಯ್ ಅಂತ ಕರೀತಾರೆ. ಅಂದ್ರೆ ಒಂದು ಮಾರ್ಕ್ ಮಾಡ್ಕೊಂಡು ಗುರುತು, ಐಡೆಂಟಿಟಿ. ಯಾಕಂದ್ರೆ ನದಿ ಒಳಗಡೆ ಎಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈಶ್ವರ ಮಲ್ಪೆಯವರು ಕೆಳಭಾಗಕ್ಕೆ ಹೋಗಿ ಇದನ್ನ ಕಟ್ಟಿ ಬಂದಿರುವಂತ ಬಾಯ್. ಇದೀಗ ಮಳೆ ಕಡಿಮೆ ಆಗಿದೆ. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೆಡ್ಜಿಂಗ್ ಮೆಷಿನ್ ಬಂದಿದೆ. ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ, ಇವತ್ತು ನಮ್ಮಲ್ಲಿ ಸಂಕಷ್ಟಿ ಅಂತಾರೆ, ಚತುರ್ದಶಿ ಅಂತಾರೆ. ಇವತ್ತು ಈ ಕೆಲಸ ಖಂಡಿತ ಆಗ್ತದೆ ಅಂತ ನನಗೂ ಭಾವನೆ ಇದೆ. ಮತ್ತು ನಮ್ಮ ಇವರು ಯಾರು ಅಶ್ರಫ್ನವರು ನೋಡಿ ಮೊನ್ನೆಯಿಂದ ಇಲ್ಲಿ ಬಂದು ನಿಂತಿದ್ದಾರೆ. ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಬಿಕಾಸ್ ಆಫ್ ಇದೇನು ಗೊತ್ತುಂಟ, ಇದು ನಾವು ಒಟ್ಟಿಗೆ ಒಂದು ಕೆಲಸ ಮಾಡುವಂಥ ಮನುಷ್ಯನಿಗೆ ಇಂಟ್ರೆಸ್ಟ್ ಇರಬೇಕು. ಮತ್ತು ನಮಗೆ ಇದಕ್ಕೆ ಇಂಟ್ರೆಸ್ಟ್ ಇರಲಿಕ್ಕೆ ಕಾರಣ ಏನು, ನಮಗೆ ಕೊಟ್ಟಂಥ ಸರ್ಕಾರ ಏನು, ಫ್ರೀ ಹ್ಯಾಂಡ್. ನಾ ಸರ್ಕಾರಕ್ಕೆ ಫಸ್ಟ್ ಸಲ್ಯೂಟ್ ಹೇಳ್ತೇನೆ. ಮೊನ್ನೆ CM ಇರ್ಬೋದು, DCM ಇರ್ಬೋದು, ಅವ್ರಿಗೆ ಫಸ್ಟ್ ನಾನು ಸಲ್ಯೂಟ್ ಅಂತ ಹೇಳ್ತೇನೆ. ಮತ್ತೆ ಇದೆಲ್ಲ ಮಾಡ್ತಾ ಇದ್ದೀನಿ. ಸದ್ಯ ಮತ್ತೆ ರೆಸ್ಕ್ಯೂ ಆಪರೇಷನ್ ನಡೆಯಲಿದ್ದು, ಇದರ ಕ್ಷಣದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೀಡಲಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.